ಚೆನ್ನಾಗಿದ್ಯಾ? ಹಾಂ, ಅದೇ ಬೆಳಿಗ್ಗೆ ಕ್ಯಾಪ್ ಹಾಕೊಂಬಂದೆ, ಸುದೀಪೇ ರೆಕಗ್ನೈಸ್ ಮಾಡಲಿಲ್ಲ. ಆಮೇಲೆ ನೀನ ಅಂತ ಅಂದ್ಬಿಟ್ಟು ನಂದು ಇದೇ ಬ್ರ್ಯಾಂಡು, ಸೊ ಇದಕ್ಕೆ ಕ್ಯಾಪ್ ಹಾಕೊಂಡಾಗ ಗೊತ್ತಾಗಲಿಲ್ಲ. ಆಮೇಲೆ ಸೈಡೆಲ್ಲ ಕೂತಿದ್ದೀನಿ, ಆಮೇಲೆ ನೋಡ್ಬಿಟ್ಟು ಅಯ್ಯೋ ಅಂತ ಅಂದ್ಬಿಟ್ಟು ಮಾತಾಡ್ಸಿದ್ರು ಸುದೀಪ್ ಅವರು. ಇನ್ಫ್ಯಾಕ್ಟ್ ತುಂಬ ಖುಷಿ ಆಯಿತು. ಆಮೇಲೆ ಎಲ್ಲ ಪತ್ರಕರ್ತರ ಮಿತ್ರರೇ, ಮಾಧ್ಯಮದವರೇ, ಒಂದು ಕ್ಲಾರಿಫಿಕೇಶನ್ನು. ನಾನು ಯಾವತ್ತೂ ಯಾವುದೇ ಕಾರಣಕ್ಕೂ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬರಲ್ಲ, ಒಂದು 5 ನಿಮಿಷ ಮುಂಚೆನೇ ಇರ್ತೀನಿ. ಆದರೆ ನಮ್ಮ ಮಂಜು ಅವರು ಪತ್ರಕರ್ತರೇ ಲೇಟ್ ಬಂದ್ರಂತೆ ಇವತ್ತು. ಸೊ ಅದಕ್ಕೆ ಅದೇ ಪತ್ರಕರ್ತರು ಯಾವತ್ತೂ ಲೇಟಾಗಿ ಬರಲ್ಲ, ನಾನಂತೂ ಯಾವತ್ತೂ ಲೇಟಾಗಿ ಬರಲ್ಲ. ಸೊ ನಮ್ಮ ಮಂಜು ಅವರು ಇಲ್ಲ ಸರ್, ತಡವಾಗಿ ಕಾರ್ಯಕ್ರಮ ಶುರು ಆಗ್ತದೆ ಅಂತ ಲೇಟಾಗಿ ಬಂದಿದ್ದಾಗ ನಾನು ಇಲ್ಲೇ ಕಾರಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿಕೊಂಡು ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ. ಸೊ 1990s ಅಂತ ಪೋಸ್ಟರ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬ ನೋಡಿದ್ರೆ ಏನೋ ಒಂದು ಕುತೂಹಲ ಹುಟ್ಟಿಸುತ್ತೆ. ಒಂದು ತ್ರಿಶೂಲ ಮತ್ತು ರಕ್ತ ಮತ್ತು ಒಂದು ಆಕ್ಷನ್ ಸಿನಿಮಾ ಥರ ಕಾಣ್ತಾ ಇದೆ. ಮತ್ತು ನಮ್ಮ ನಿರ್ದೇಶಕರು ಇಲ್ಲೇ ಇದ್ದಾರೆ, ನಂದಕುಮಾರ್ ಅವರು. ಆಮೇಲೆ ನಿರ್ಮಾಪಕರು ಮನಸ್ಸು ಮಲ್ಲಿಗೆ, ಎಂತ ಅದ್ಭುತವಾಗಿದೆ. ಒಂದು ನಿರ್ಮಾಪಕರು ಮನಸ್ಸನ್ನ ಮಲ್ಲಿಗೆ ಅಂತ ಇಟ್ಕೊಂಡು ಒಂದು ಪ್ರೊಡ್ಯೂಸ್ ಮಾಡ್ತಾರೆ, ಅವ್ರು ಒಳ್ಳೇದಾಗಬೇಕು. ಮತ್ತು ಅದೇ ಫ್ರೆಂಡ್ಸ್ ಗ್ರೂಪೇ ಅಷ್ಟು ಚೆನ್ನಾಗಿದೆ, ಮನಸ್ಸು ಮಲ್ಲಿಗೆ. ಮತ್ತು ಸಿನಿಮಾನು ಆ ಥರ ಮೂಡ್ ಬಂದಿದೆ ಅಂತ ಅನ್ಕೊಂತೀನಿ. ಮತ್ತು ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಇಷ್ಟು ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇರೋದು ಅದು ತುಂಬ ಮುಖ್ಯ. ಅದನ್ನು ಮಾತಾಡಬೇಕು. ಯಾಕೆಂತಂದರೆ ಇವತ್ತು ಹಲವಾರು ಜನ, ಬೆಳಿಗ್ಗೆ ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲೂ ನಾನು ಅತಿಥಿಯಾಗಿ ಬಂದಿದ್ದೆ. ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅಂತಾರೆ. ಕನ್ನಡ ಸಿನಿಮಾಗಳು ಯಾಕೆ ಓಡ್ತಾ ಇಲ್ಲ ಅನ್ನೋ ಪ್ರಶ್ನೆ, ಅದನ್ನು ಉತ್ತರಿಸಬೇಕು. ಯಾಕೆ ಅಂತಂದರೆ ಇದೊಂದು ಕೆಟ್ಟ ಒಂದು ಅಭಿಪ್ರಾಯ ಸೃಷ್ಟಿ ಆಗ್ಬಿಡುತ್ತೆ ಆಡಿಯನ್ಸಲ್ಲಿ ಮತ್ತು ಪ್ರೇಕ್ಷಕರಲ್ಲಿ ಮತ್ತು ಜನರಲ್ಲಿ, ಕನ್ನಡಿಗರಲ್ಲಿ. ಸಿನಿಮಾ ಓಡ್ತಾ ಇಲ್ಲ ಓಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಯಾವುದೂ ಸಿನಿಮಾ ಓಡೋದೇ ಇಲ್ಲ ಆಮೇಲೆ. ಸೊ ಯಾಕೆ ಓಡ್ತಾ ಇಲ್ಲ ಅಂತ ಅನ್ನೋದು ನನಗೊಂದು ತುಂಬ ಒಂದು ಒಳ್ಳೆ ರೀಸನ್, ಒಳ್ಳೆ ಕಾರಣ ಇದೆ. ಸಿನಿಮಾಗಳು ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ನಟರು, ತಂತ್ರಜ್ಞರು ಎಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗಂತೂ ಗೊತ್ತಿದೆ. ಯಾಕಂದರೆ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ದಿನ ಅಥವಾ 2 ಅವರಿನ ಒಂದು ಸಿನಿಮಾ ಆಗಲ್ಲ. ಅದು ಒಂದು 6 ತಿಂಗಳು ಇಲ್ಲ 9 ತಿಂಗಳು ಒಂದು ಮಗು ಹುಟ್ಟ ಒಂದು ಸಮಯ ಅದಕ್ಕೆ ಬೇಕಾಗುತ್ತೆ. ಯಾಕೆ ಅಂತಂದರೆ ಕತೆ ಬರೆಯಿಂದ ಹಿಡಿದು ಒಂದು ಚಿತ್ರೀಕರಣ ಎಲ್ಲ ಮಾಡಿ, ಚಿತ್ರಿಸಿ, ಅದನ್ನ ಸಂಕಲನ ಮಾಡಿ, ಅದನ್ನ ಒಂದು ಪರದೆ ಮೇಲೆ ತರೋದಕ್ಕೆ ಒಂದು ಕೇವಲ ಒಂದು ಅಟ್ಲೀಸ್ಟ್ ಒಂದು 6 ತಿಂಗಳಿಂದ 9 ತಿಂಗಳು ಬೇಕಾಗುತ್ತೆ. ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಮತ್ತು ಇವತ್ತು ಅತಿ ಹೆಚ್ಚು ಸಿನಿಮಾಗಳಾಗ್ತಾ ಇರೋದು ಕನ್ನಡದಲ್ಲಿ. ನೀವು ಒಂದು ಗಮನಿಸಿರ್ಬೋದು, ಒಂದು ಸಿನಿಮಾ ಡೇ ಅಂದ್ಬಿಟ್ಟು 99 ರೂಪಾಯಿ ಮಾಡ್ತಾರೆ. ಅವಾಗ ಯಾಕೆ ಥಿಯೇಟರ್ಸ್ ಫುಲ್ ಆಗುತ್ತೆ ಎಲ್ಲ ಆವತ್ತಿನ ದಿನ? ಯಾಕೆ ಜನರು ಬರ್ತಾರೆ? ಇದೇ ಕನ್ನಡಿಗರು ಸಿನಿಮಾ ಬಂದು ಕನ್ನಡ ಸಿನಿಮಾಗಳಲ್ಲಿ ಎಲ್ಲ ಚಿತ್ರಮಂದಿರ ಹೌಸ್ಫುಲ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಶುರು ಮಾಡ್ತೀನಿ. ಯಾಕೆಂದರೆ ಕನ್ನಡಿಗರು ಮತ್ತೆಲ್ಲ ನಿರ್ದೇಶಕರು ಮತ್ತು ಬರಹಗಾರರೆಲ್ಲ ಕಷ್ಟಪಟ್ಟು ಮಾಡಿರ್ತಾರೆ. ಮತ್ತು ಸಿನಿಮಾ ನೋಡೋಕ್ಕೆ ಪ್ರತಿ ವಾರ ನೀವು ಪ್ರೇಕ್ಷಕರ ಮೇಲೆ ಅಷ್ಟು ಪ್ರೆಷರ್ ಹಾಕಿದ್ರೆ 300 ರೂಪಾಯಿ ಇಟ್ಬಿಟ್ಟು ಟಿಕೆಟು, ಒಂದು ಇಡೀ ಸಂಸಾರ ಬಂದು ಒಂದು ಸಿನಿಮಾ ನೋಡಬೇಕು ಅಂತಂದರೆ ಅವರು ಪ್ರತಿ ವಾರನೂ ಬರೋಕ್ಕೆ ಇಷ್ಟ. ಯಾಕಂದರೆ ಮನೋರಂಜನೆ, ಸಿನಿಮಾ ಅನ್ನೋದು ಒಂದು ಮನೋರಂಜನೆ, ಅದೇ ಒಂದು ದೊಡ್ಡ ಮನೋರಂಜನೆ ನಮ್ಮ ಭಾರತದಲ್ಲಿ ಇವತ್ತು ಕರ್ನಾಟಕದಲ್ಲಿ ಇರೋದು. ಮತ್ತು ಒಂದು ಮಿಡ್ಲ್ ಕ್ಲಾಸ್ ಒಂದು ಸಂಸಾರಕ್ಕೆ ಪ್ರತಿ ವಾರನೂ ವೀಕೆಂಡಲ್ಲಿ ರಜಾ ಸಿಕ್ಕಿದಾಗ ಸಿನಿಮಾ ನೋಡಬೇಕು ಅಂತ ಆಸೆ ಇರುತ್ತೆ, ಮಕ್ಳಿಗೂ ಆಸೆ ಇರುತ್ತೆ. ಆದರೆ ನೀವು 300 ರೂಪಾಯಿ ಒಂದು ಟಿಕೆಟ್ ಇಟ್ಬಿಟ್ರೆ ಪ್ರತಿ ವಾರ ಬಂದು ಒಂದು ಸಂಸಾರ ನೋಡಬೇಕು ಅಂತಂದರೆ ಮಿನಿಮಮ್ 2000 ರೂಪಾಯಿ ಬೇಕಾಗುತ್ತೆ ಅವ್ರಿಗೆ. ಯಾಕೆ ಅಂತಂದರೆ ಅವರು ಬರೋದು ಆಟೋಲಿರ್ಬೋದು ಅಥವಾ ಬಸ್ಸು, ಮೆಟ್ರೋಲ್ ಬರೋದು, ಮತ್ತು ಟಿಕೆಟ್ ಒಂದು 5 ಜನಕ್ಕೆ ಸಂಸಾರಕ್ಕೆ ತಗೊಳ್ಳೋದು, ಮತ್ತು ಒಳಗೆ ಪಾಪ್ಕಾರ್ನ್ ಕೊಡಿಸೋದು, ಏನೋ ಒಂದು ಕಟ್ಸೋದು, ಸ್ನ್ಯಾಕ್ಸು, ಅದೆಲ್ಲ ಸೇರಿದ್ರೆ 1500 2000 ರೂಪಾಯಿ ಅಲ್ವಾ? ಒಬ್ಬ ಮಿಡಲ್ ಕ್ಲಾಸ್ ಅವನಿಗೆ, ಅವನು ಸಂಸಾರಕ್ಕೆ ಪಾಪ ಅವ್ನು ಪ್ರತಿ ವಾರನೂ ಸಿನಿಮಾ ತೋರಿಸ್ಬೇಕು ಅಂದರೆ ಇಡೀ ಅವನ ಒಂದು ಸಂಬಳ ಎಲ್ಲ ಆ ಸಿನಿಮಾಗೇನೆ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ 99 ರೂಪಾಯಿ ಇಟ್ಟಾಗ ನೋಡಿ ಚಿತ್ರಮಂದಿರಗಳೆಲ್ಲ ಹೌಸ್ಫುಲ್ ಆಗುತ್ತೆ. ಸೊ ಫಸ್ಟ್ ಈ ಚೇಂಬರ್ ಅವರಾಗಿರ್ಬೋದು ಎಲೆಕ್ಷನ್ ಗೆದ್ದುಬಿಟ್ಟು ಬರೀ ಒಂದು ಬಾಡಿಗೆಯಲ್ಲಿ ಒಂದು ಚೇಂಬರ್ ನಡೆಸೋದಕ್ಕೋಸ್ಕರ ಇದ್ದು, ಅದು ಬಿಟ್ಟು ಸಿನಿಮಾ ಒಂದು ಚಿತ್ರಮಂದಿರದ ರೇಟ್ಗಳನ್ನ ಕಡಿಮೆ ಮಾಡಬೇಕು. ಯಾಕಂದರೆ ಇವಾಗ ಚೆನ್ನೈಯಲ್ಲಿ 120 ರೂಪಾಯಿ 110 ರೂಪಾಯಿ ಒಂದು ಟಿಕೆಟು. ನಮ್ಮಲ್ಲಿ ಯಾಕೆ 300 ರೂಪಾಯಿ? ಯಾಕೆ ಇಡಬೇಕು 300 ರೂಪಾಯಿ? ಅವ್ರು ಯಾರು ನೋಡ್ತಾರೆ ಸಿನಿಮಾ? ನಾವೆಲ್ಲ ಇಷ್ಟು ಕಷ್ಟಪಟ್ಟು 350 400 ಸಿನಿಮಾ ತಯಾರಿ ಮಾಡ್ತೀವಿ ಒಂದು ಪ್ರತಿ ವರ್ಷಕ್ಕೂ. ಸಿನಿಮಾ ನೋಡೋರೇ ಇಲ್ಲ ಅಂದರೆ ಪ್ರೇಕ್ಷಕರು. ಯಾಕೆ ಅಂದರೆ ಸಿನಿಮಾಗಳು ಚೆನ್ನಾಗಿರುತ್ತೆ, ಸಿನಿಮಾಗಳು ಕಷ್ಟಪಟ್ಟು ಮಾಡಿರ್ತಾರೆ, ಕ್ರಿಯಾಶೀಲತೆಯ ಮಾಧ್ಯಮ. ಪ್ರತಿ ಒಂದು 300 ಸಿನಿಮಾನು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಒಂದು ನೀವು ಚಿತ್ರ ಬಿಡಿಸ್ಬೇಕು ಅಂದರೆ, ಒಂದು ಪೇಂಟಿಂಗ್ ಮಾಡಬೇಕು ಅಂದರೆ ಒಂದು ಕ್ಯಾನ್ವಸಲ್ಲೇ ಬಿಡಿಸೋಕ್ಕಾಗಲ್ಲ.
ಒಂದು 5-6 ಕ್ಯಾನ್ವಸ್ ಬೇಕಾಗುತ್ತೆ. ಆ ಥರ ಒಂದು 300 ಸಿನಿಮಾದಲ್ಲಿ ಒಂದು 100 ಸಿನಿಮಾ ಚೆನ್ನಾಗಿರುತ್ತೆ. ಅದು ಕ್ರಿಯಾಶೀಲತೆ ಮಾಧ್ಯಮ ಇರೋದ್ರಿಂದ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ ಆಗುತ್ತೆ, ಕ್ರಿಯೇಟಿವ್ ಮೀಡಿಯಂ ಆಗಿರೋದ್ರಿಂದ. ಈ 100 ಸಿನಿಮಾ 105 ಸಿನಿಮಾ ನೋಡೋದಕ್ಕೆ ಪ್ರೇಕ್ಷಕರು ಕಾಸು ಕೊಟ್ಟು ಬರೋಕ್ಕಾಗಲ್ಲ ಪಾಪ ಅಷ್ಟೊಂದು. ಸೊ ಅವ್ರಿಗೆ 100 ರೂಪಾಯಿ ಇಟ್ಟರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ. ಅದನ್ನು ಕಡಿಮೆ ಮಾಡಬೇಕು ನಮ್ಮ ಫಿಲ್ಮ್ ಚೇಂಬರ್ ಅವರು, ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ನಾನು ನನ್ನ ಸಿನಿಮಾ ಮಾಡಿದಾಗ ಮಂಡ್ಯನಲ್ಲಿ, ಹಾಸನಲ್ಲಿ, ಹುಬ್ಳಿಯಲ್ಲಿ, ಮೈಸೂರಲ್ಲಿ ನೋಡಿದಾಗ ಚಿತ್ರಮಂದಿರ ಎಷ್ಟು ಕಳಪೆ ಆಗಿದೆ ಅಂದರೆ, ಕುಷನ್ಗಳು ಹರಿದೋಗಿರುತ್ತೆ, ಪುಷ್ ಬ್ಯಾಕ್ಗಳು ಇರಲ್ಲ, ಸೌಂಡ್ಗಳು ವರ್ಕ್ ಆಗ್ತಾ ಇರಲ್ಲ, ಕಳೆಗಳು ಬೆಳೆದಿರುತ್ತೆ ಥಿಯೇಟ್ರಲ್ಲಿ. ಹಲವಾರು ಕಡೆ ನೋಡಿದ್ದೀನಿ ನಾನು. ಈ ಥರ ಒಂದು ಸಂದರ್ಭದಲ್ಲಿ ಪ್ರೇಕ್ಷಕರು ಬಾತ್ರೂಮ್ಗಳು ವಾಸನೆ ಹೊಡಿತಾ ಇರುತ್ತೆ. ಈ ಥರ ಸಂದರ್ಭದಲ್ಲಿ ಪ್ರೇಕ್ಷಕರು ಹೆಂಗೆ ಸಿನಿಮಾ ನೋಡ್ತಾರೆ? ಇದ್ರ ಬಗ್ಗೆ ಚೇಂಬರ್ ಅವರು ಗಮನ ಹರಿಸ್ಬೇಕು. ಎಲೆಕ್ಷನ್ ಗೆದ್ದುಬಿಟ್ಟು ಬಾಡಿಗೆಯಲ್ಲಿ ನಡೆಸ್ಕೊಂಡು ಒಂದು ವರ್ಷ ಕಳೆಯೋದು, ಅಧಿಕಾರ ಅನುಭವಿಸೋದು, ಎಂಜಾಯ್ ಮಾಡೋದಲ್ಲ. ಇದ್ರ ಬಗ್ಗೆ ಗಮನ ಹರಿಸಿ ಒಂದು ಚಿತ್ರಮಂದಿರಗಳ ಕಡೆ, ಚಿತ್ರಮಂದಿರದ ಒಂದು ಪ್ರೈಸ್ ಕಡೆ, ರೇಟ್ ಕಡೆ ಅದನ್ನು ಗಮನ ಹರಿಸಿದ್ರೆ. ಮತ್ತು ಇವತ್ತು ನೋಡಿ, ಇವತ್ತು 1990s ಅವರು 4 ಭಾಷೆಯಲ್ಲಿ ಮಾಡ್ತಾರೆ. ಈ ಥರ ಮಾಡಬೇಕು. ನಮ್ಮ ಎಲ್ಲ ನಿರ್ದೇಶಕರು ಒಂದು ಭಾಷೆಯಲ್ಲಿ ಇವತ್ತು ಸೀಮಿತಗೊಳಿಸಿದ್ರೆ ಅವ್ರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಎಲ್ಲ ಭಾಷೆಗಳಲ್ಲೂ ಮಾಡಿ ಒಂದು ಆ ಥರ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಒಂದು ಎಲ್ಲ ಭಾಷೆಗಳಿಗೂ ಒಂದು ತಲುಪುವಂಥ ಒಂದು ಕಥೆಯನ್ನು ಆಯ್ಕೆ ಮಾಡಿ ಒಂದು ಸಿನಿಮಾ ಮಾಡಿದಾಗ ಅವ್ರ ವ್ಯಾಪಾರ ಆಗಲಿ, ಪ್ರೇಕ್ಷಕರಾಗಲಿ ಮತ್ತು ಒಂದು ಪ್ರಾಫಿಟ್ ಆಗಲಿ ಬರುತ್ತೆ. ಯಾಕೆಂತಂದ್ರೆ ಇಟ್ಸ್ ಅಫ್ಕೋರ್ಸ್ ಎಂಡ್ ಆಫ್ ದಿ ಡೇ ಇಟ್ಸ್ ಎಕನಾಮಿ. ಒಂದು ಕ್ರಿಯಾಶೀಲತೆ ಮಾಧ್ಯಮ ಇರ್ಬೋದು, ಆದರೆ ಯಾರಿಗೂ ದುಡ್ಡು ಕಳ್ಕೊಳ್ಳೋದು ಇಷ್ಟ ಅಲ್ಲ. ನಮ್ಮಪ್ಪ ಯಾವತ್ತು ಹೇಳೋರು, ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರೆ, ಏನೇ ಕೆಲಸ ಮಾಡಿದ್ರೆ ದುಡ್ಡು ಕಳ್ಕೊಬೇಡ. ಅದಕ್ಕೆ ಒಂದು ಸಿನಿಮಾ ಮಾಡಿದ್ರು ಅಷ್ಟೇ, ಒಂದು ಕ್ರಿಯೇಟಿವ್ ಇದ್ರೂ ಕೂಡ ಒಂದು ದುಡ್ಡು ಕಳ್ಕೊಳ್ಳೋಂಥ ಒಂದು ಕೆಲಸ ಮಾಡಬಾರ್ದು. ಇದಕ್ಕೆ ಈ ಥರ ಒಳ್ಳೆ 1990s 4 ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇರೋ, 5 ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇರೋ ಅದೇ ಥರ ಸಬ್ಜೆಕ್ಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅರುಣ್ ಮತ್ತು ರಾಣಿ ಅವರಿಗೆ, ರಾಣಿ ವಾರ್ಡ್ ಅಂತಂದ್ರೆ ಇವರು ಹೀರೋ ಹೀರೋಯಿನ್, ಅವರಿಬ್ಬರಿಗೂ ಒಳ್ಳೇದಾಗ್ಲಿ, ಎಲ್ಲ ತಂತ್ರಜ್ಞರು ಒಳ್ಳೇದಾಗ್ಲಿ. ನಮ್ಮ ನಂದಕುಮಾರ್ ಬನ್ನಿ, ಡೈರೆಕ್ಟರ್ರೆ ವೇದಿಕೆಗೆ ಬನ್ನಿ, ನೀವು ಮುಂದೆ ಇರಬೇಕು, ಕ್ಯಾಪ್ಟನ್ ಆಫ್ ದ ಶಿಪ್. ಎಸ್ ಸಾರಿ ಅಂಡ್ ಜಾಸ್ತಿ ಮಾತಾಡಿದೆ. ಒಂದು ಸಿನಿಮಾ 1990s ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಯು. ನನಗೆ ನೀವಿಬ್ರು ಕೂಡಿ 1990s ಸಿನಿಮಾಗೆ ಒಳ್ಳೇದಾಗ್ಲಿ ಟ್ರೇಲರ್ ಲಾಂಚ್ ಅಂತ ಒಟ್ಟಿಗೆ ಹೇಳಬೇಕು ದಯಮಾಡಿ. ಆಮೇಲೆ ಮತ್ತೆ ನಿಮ್ಮ ರಿವ್ಯೂಸ್ ಕೇಳೋದಕ್ಕೆ ನಾವು ವೇದಿಕೆಗೆ ಬಂದ್ ಮಾಡ್ಕೊಳ್ತೇವೆ. ಸೊ ಸ್ಟಾರ್ಟ್. 1990s ಸಿನಿಮಾಕ್ಕೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಲಾಂಚ್. ಚೆನ್ನಾಗಿದ್ಯಾ? ಅದೇ ಬೆಳಿಗ್ಗೆ ಕ್ಯಾಪ್ ಹಾಕೊಂಬಂದೆ, ಸುದೀಪೇ ರೆಕಗ್ನೈಸ್ ಮಾಡಲಿಲ್ಲ. ಆಮೇಲೆ ನೀನ ಅಂತ ಅಂದ್ಬಿಟ್ಟು ನಂದು ಇದೇ ಬ್ರ್ಯಾಂಡು, ಸೊ ಇದಕ್ಕೆ ಕ್ಯಾಪ್ ಹಾಕೊಂಡಾಗ ಗೊತ್ತಾಗ್ಲಿಲ್ಲ. ಆಮೇಲೆ ಸೈಡೆಲ್ಲ ಕೂತಿದ್ದೀನಿ, ಆಮೇಲೆ ನೋಡ್ಬಿಟ್ಟು ಅಯ್ಯೋ ಅಂತ ಅಂದ್ಬಿಟ್ಟು ಮಾತಾಡ್ಸಿದ್ರು ಸುದೀಪ್ ಅವರು. ಇನ್ಫ್ಯಾಕ್ಟ್ ತುಂಬ ಖುಷಿ ಆಯಿತು. ಆಮೇಲೆ ಎಲ್ಲ ಪತ್ರಕರ್ತರ ಮಿತ್ರರೇ, ಮಾಧ್ಯಮದವರೇ, ಒಂದು ಕ್ಲಾರಿಫಿಕೇಶನ್ನು. ನಾನು ಯಾವತ್ತೂ ಯಾವುದೇ ಕಾರಣಕ್ಕೂ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬರಲ್ಲ, 5 ನಿಮಿಷ ಮುಂಚೆನೇ ಇರ್ತೀನಿ. ಆದರೆ ನಮ್ಮ ಮಂಜು ಅವರು ಪತ್ರಕರ್ತರೇ ಲೇಟ್ ಬಂದ್ರಂತೆ ಇವತ್ತು. ಸೊ ಅದಕ್ಕೆ ಅದೇ ಪತ್ರಕರ್ತರು ಯಾವತ್ತೂ ಲೇಟಾಗಿ ಬರಲ್ಲ, ನಾನಂತೂ ಯಾವತ್ತೂ ಲೇಟಾಗಿ ಬರಲ್ಲ. ಸೊ ನಮ್ಮ ಮಂಜು ಅವರು ಇಲ್ಲ ಸರ್, ತಡವಾಗಿ ಕಾರ್ಯಕ್ರಮ ಶುರು ಆಗ್ತದೆ ಅಂತ ಲೇಟಾಗಿ ಬಂದಿದ್ದಾಗ ನಾನು ಇಲ್ಲೇ ಕಾರಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿಕೊಂಡು ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ. ಸೊ 1990s ಅಂತ ಪೋಸ್ಟರ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನೋಡಿದ್ರೆ ಏನೋ ಒಂದು ಕುತೂಹಲ ಹುಟ್ಟಿಸುತ್ತೆ. ಒಂದು ತ್ರಿಶೂಲ ಮತ್ತು ರಕ್ತ ಮತ್ತು ಒಂದು ಆಕ್ಷನ್ ಸಿನಿಮಾ ಥರ ಕಾಣ್ತಾ ಇದೆ. ಮತ್ತು ನಮ್ಮ ನಿರ್ದೇಶಕರು ಇಲ್ಲೇ ಇದ್ದಾರೆ, ನಂದಕುಮಾರ್ ಅವರು. ಆಮೇಲೆ ನಿರ್ಮಾಪಕರು ಮನಸ್ಸು ಮಲ್ಲಿಗೆ, ಎಂತ ಅದ್ಭುತವಾಗಿದೆ. ಒಂದು ನಿರ್ಮಾಪಕರು ಮನಸ್ಸನ್ನ ಮಲ್ಲಿಗೆ ಅಂತ ಇಟ್ಕೊಂಡು ಒಂದು ಪ್ರೊಡ್ಯೂಸ್ ಮಾಡ್ತಾರೆ, ಅವ್ರು ಒಳ್ಳೇದಾಗಬೇಕು. ಮತ್ತು ಅದೇ ಫ್ರೆಂಡ್ಸ್ ಗ್ರೂಪೇ ಅಷ್ಟು ಚೆನ್ನಾಗಿದೆ, ಮನಸ್ಸು ಮಲ್ಲಿಗೆ. ಮತ್ತು ಸಿನಿಮಾನು ಆ ಥರ ಮೂಡ್ ಬಂದಿದೆ ಅಂತ ಅನ್ಕೊಂತೀನಿ. ಮತ್ತು ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಇಷ್ಟು ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇರೋದು ಅದು ತುಂಬ ಮುಖ್ಯ. ಅದನ್ನು ಮಾತಾಡಬೇಕು. ಯಾಕೆಂತಂದರೆ ಇವತ್ತು ಹಲವಾರು ಜನ, ಬೆಳಿಗ್ಗೆ ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲೂ ನಾನು ಅತಿಥಿಯಾಗಿ ಬಂದಿದ್ದೆ. ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅಂತಾರೆ. ಕನ್ನಡ ಸಿನಿಮಾಗಳು ಯಾಕೆ ಓಡ್ತಾ ಇಲ್ಲ ಅನ್ನೋ ಪ್ರಶ್ನೆ, ಅದನ್ನು ಉತ್ತರಿಸಬೇಕು. ಯಾಕೆ ಅಂತಂದರೆ ಇದೊಂದು ಕೆಟ್ಟ ಒಂದು ಅಭಿಪ್ರಾಯ ಸೃಷ್ಟಿ ಆಗ್ಬಿಡುತ್ತೆ ಆಡಿಯನ್ಸಲ್ಲಿ ಮತ್ತು ಪ್ರೇಕ್ಷಕರಲ್ಲಿ ಮತ್ತು ಜನರಲ್ಲಿ, ಕನ್ನಡಿಗರಲ್ಲಿ.
ಸಿನಿಮಾ ಓಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಯಾವುದೂ ಸಿನಿಮಾ ಓಡೋದೇ ಇಲ್ಲ ಆಮೇಲೆ. ಸೊ ಯಾಕೆ ಓಡ್ತಾ ಇಲ್ಲ ಅಂತ ಅನ್ನೋದು ನನಗೊಂದು ತುಂಬ ಒಂದು ಒಳ್ಳೆ ರೀಸನ್, ಒಳ್ಳೆ ಕಾರಣ ಇದೆ. ಸಿನಿಮಾಗಳು ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ನಟರು, ತಂತ್ರಜ್ಞರು ಎಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗಂತೂ ಗೊತ್ತಿದೆ. ಯಾಕಂದ್ರೆ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ದಿನ ಅಥವಾ 2 ಅವರಿನ ಒಂದು ಸಿನಿಮಾ ಆಗಲ್ಲ. ಅದು ಒಂದು 6 ತಿಂಗಳು ಇಲ್ಲ 9 ತಿಂಗಳು ಒಂದು ಮಗು ಹುಟ್ಟ ಒಂದು ಸಮಯ ಅದಕ್ಕೆ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಕತೆ ಬರೆಯಿಂದ ಹಿಡಿದು ಒಂದು ಚಿತ್ರೀಕರಣ ಎಲ್ಲ ಮಾಡಿ ಚಿತ್ರಿಸಿ ಅದನ್ನ ಸಂಕಲನ ಮಾಡಿ ಅದನ್ನ ಒಂದು ಪರದೆ ಮೇಲೆ ತರೋದಕ್ಕೆ ಒಂದು ಕೇವಲ ಒಂದು ಅಟ್ಲೀಸ್ಟ್ ಒಂದು 6 ತಿಂಗಳಿಂದ 9 ತಿಂಗಳು ಬೇಕಾಗುತ್ತೆ. ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಮತ್ತು ಇವತ್ತು ಅತಿ ಹೆಚ್ಚು ಸಿನಿಮಾಗಳಾಗ್ತಾ ಇರೋದು ಕನ್ನಡದಲ್ಲಿ. ನೀವು ಒಂದು ಗಮನಿಸಿರ್ಬೋದು, ಒಂದು ಸಿನಿಮಾ ಡೇ ಅಂದ್ಬಿಟ್ಟು 99 ರೂಪಾಯಿ ಮಾಡ್ತಾರೆ. ಅವಾಗ ಯಾಕೆ ಥಿಯೇಟರ್ಸ್ ಫುಲ್ ಆಗುತ್ತೆ ಎಲ್ಲ ಅವತ್ತಿನ ದಿನ? ಯಾಕೆ ಜನರು ಬರ್ತಾರೆ? ಇದೇ ಕನ್ನಡಿಗರು ಸಿನಿಮಾ ಬಂದು ಕನ್ನಡ ಸಿನಿಮಾಗಳಲ್ಲಿ ಎಲ್ಲ ಚಿತ್ರಮಂದಿರ ಹೌಸ್ಫುಲ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಶುರು ಮಾಡ್ತೀನಿ. ಯಾಕೆಂದರೆ ಕನ್ನಡಿಗರು ಮತ್ತೆಲ್ಲ ನಿರ್ದೇಶಕರು ಮತ್ತು ಬರಹಗಾರರೆಲ್ಲ ಕಷ್ಟಪಟ್ಟು ಮಾಡಿರ್ತಾರೆ. ಮತ್ತು ಸಿನಿಮಾ ನೋಡೋಕ್ಕೆ ಪ್ರತಿ ವಾರ ನೀವು ಪ್ರೇಕ್ಷಕರ ಮೇಲೆ ಅಷ್ಟು ಪ್ರೆಷರ್ ಹಾಕಿದ್ರೆ 300 ರೂಪಾಯಿ ಇಟ್ಬಿಟ್ಟು ಟಿಕೆಟು ಒಂದು ಇಡೀ ಸಂಸಾರ ಬಂದು ಒಂದು ಸಿನಿಮಾ ನೋಡಬೇಕು ಅಂತಂದರೆ ಅವರು ಪ್ರತಿ ವಾರನೂ ಬರೋಕ್ಕೆ ಇಷ್ಟ. ಯಾಕಂದರೆ ಮನೋರಂಜನೆ, ಸಿನಿಮಾ ಅನ್ನೋದು ಒಂದು ಮನೋರಂಜನೆ, ಅದೇ ಒಂದು ದೊಡ್ಡ ಮನೋರಂಜನೆ ನಮ್ಮ ಭಾರತದಲ್ಲಿ ಇವತ್ತು ಕರ್ನಾಟಕದಲ್ಲಿ ಇರೋದು. ಮತ್ತು ಒಂದು ಮಿಡ್ಲ್ ಕ್ಲಾಸ್ ಒಂದು ಸಂಸಾರಕ್ಕೆ ಪ್ರತಿ ವಾರನೂ ವೀಕೆಂಡಲ್ಲಿ ರಜಾ ಸಿಕ್ಕಿದಾಗ ಸಿನಿಮಾ ನೋಡಬೇಕು ಅಂತ ಆಸೆ ಇರುತ್ತೆ, ಮಕ್ಳಿಗೂ ಆಸೆ ಇರುತ್ತೆ. ಆದರೆ ನೀವು 300 ರೂಪಾಯಿ ಒಂದು ಟಿಕೆಟ್ ಇಟ್ಬಿಟ್ರೆ ಪ್ರತಿ ವಾರ ಬಂದು ಒಂದು ಸಂಸಾರ ನೋಡಬೇಕು ಅಂತಂದರೆ ಮಿನಿಮಮ್ 2000 ರೂಪಾಯಿ ಬೇಕಾಗುತ್ತೆ ಅವ್ರಿಗೆ. ಯಾಕೆ ಅಂತಂದರೆ ಅವರು ಬರೋದು ಆಟೋಲಿರ್ಬೋದು ಅಥವಾ ಬಸ್ಸು ಮೆಟ್ರೋಲ್ ಬರೋದು, ಮತ್ತು ಟಿಕೆಟ್ ಒಂದು 5 ಜನಕ್ಕೆ ಸಂಸಾರಕ್ಕೆ ತಗೊಳ್ಳೋದು, ಮತ್ತು ಒಳಗೆ ಪಾಪ್ಕಾರ್ನ್ ಕೊಡಿಸೋದು, ಏನೋ ಒಂದು ಕಟ್ಸೋದು, ಸ್ನ್ಯಾಕ್ಸು, ಅದೆಲ್ಲ ಸೇರಿದ್ರೆ 1500 2000 ರೂಪಾಯಿ ಆಗಲ್ವಾ? ಒಬ್ಬ ಮಿಡಲ್ ಕ್ಲಾಸ್ ಅವನು ಸಂಸಾರಕ್ಕೆ ಪಾಪ ಅವ್ನು ಪ್ರತಿ ವಾರನೂ ಸಿನಿಮಾ ತೋರಿಸ್ಬೇಕು ಅಂದರೆ ಇಡೀ ಅವನ ಒಂದು ಸಂಬಳ ಎಲ್ಲ ಆ ಸಿನಿಮಾಗೇನೆ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ 99 ರೂಪಾಯಿ ಇಟ್ಟಾಗ ನೋಡಿ ಚಿತ್ರಮಂದಿರಗಳೆಲ್ಲ ಹೌಸ್ಫುಲ್ ಆಗುತ್ತೆ. ಸೊ ಫಸ್ಟ್ ಈ ಚೇಂಬರ್ ಅವರಾಗಿರ್ಬೋದು ಎಲೆಕ್ಷನ್ ಗೆದ್ದುಬಿಟ್ಟು ಬರೀ ಒಂದು ಬಾಡಿಗೆಯಲ್ಲಿ ಒಂದು ಚೇಂಬರ್ ನಡೆಸೋದಕ್ಕೋಸ್ಕರ ಇದ್ದು ಅದು ಬಿಟ್ಟು ಸಿನಿಮಾ ಒಂದು ಚಿತ್ರಮಂದಿರದ ರೇಟ್ಗಳನ್ನ ಕಡಿಮೆ ಮಾಡಬೇಕು. ಯಾಕಂದರೆ ಇವಾಗ ಚೆನ್ನೈಯಲ್ಲಿ 120 ರೂಪಾಯಿ 110 ರೂಪಾಯಿ ಒಂದು ಟಿಕೆಟು. ನಮ್ಮಲ್ಲಿ ಯಾಕೆ 300 ರೂಪಾಯಿ? ಯಾಕೆ ಇಡಬೇಕು 300 ರೂಪಾಯಿ? ಅವ್ರು ಯಾರು ನೋಡ್ತಾರೆ ಸಿನಿಮಾ? ನಾವೆಲ್ಲ ಇಷ್ಟು ಕಷ್ಟಪಟ್ಟು 350 400 ಸಿನಿಮಾ ತಯಾರಿ ಮಾಡ್ತೀವಿ ಒಂದು ಪ್ರತಿ ವರ್ಷಕ್ಕೂ. ಸಿನಿಮಾ ನೋಡೋರೇ ಇಲ್ಲ ಅಂದರೆ ಪ್ರೇಕ್ಷಕರು. ಯಾಕೆ ಅಂದರೆ ಸಿನಿಮಾಗಳು ಚೆನ್ನಾಗಿರುತ್ತೆ, ಸಿನಿಮಾಗಳು ಕಷ್ಟಪಟ್ಟು ಮಾಡಿರ್ತಾರೆ, ಕ್ರಿಯಾಶೀಲತೆಯ ಮಾಧ್ಯಮ. ಪ್ರತಿ ಒಂದು 300 ಸಿನಿಮಾನು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ನೀವು ಚಿತ್ರ ಬಿಡಿಸ್ಬೇಕು ಅಂದರೆ, ಒಂದು ಪೇಂಟಿಂಗ್ ಮಾಡಬೇಕು ಅಂದರೆ ಒಂದು ಕ್ಯಾನ್ವಸಲ್ಲೇ ಬಿಡಿಸೋಕ್ಕಾಗಲ್ಲ, ಒಂದು 5-6 ಕ್ಯಾನ್ವಸ್ ಬೇಕಾಗುತ್ತೆ. ಆ ಥರ ಒಂದು 300 ಸಿನಿಮಾದಲ್ಲಿ ಒಂದು 100 ಸಿನಿಮಾ ಚೆನ್ನಾಗಿರುತ್ತೆ. ಅದು ಕ್ರಿಯಾಶೀಲತೆ ಮಾಧ್ಯಮ ಇರೋದ್ರಿಂದ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ ಆಗುತ್ತೆ, ಕ್ರಿಯೇಟಿವ್ ಮೀಡಿಯಂ ಆಗಿರೋದ್ರಿಂದ. ಈ 100 ಸಿನಿಮಾ 105 ಸಿನಿಮಾ ನೋಡೋದಕ್ಕೆ ಪ್ರೇಕ್ಷಕರು ಕಾಸು ಕೊಟ್ಟು ಬರೋಕ್ಕಾಗಲ್ಲ ಪಾಪ ಅಷ್ಟೊಂದು. ಸೊ ಅವ್ರಿಗೆ 100 ರೂಪಾಯಿ ಇಟ್ಟರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ. ಅದನ್ನು ಕಡಿಮೆ ಮಾಡಬೇಕು ನಮ್ಮ ಫಿಲ್ಮ್ ಚೇಂಬರ್ ಅವರು, ಅದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ನಾನು ನನ್ನ ಸಿನಿಮಾ ಮಾಡಿದಾಗ ಮಂಡ್ಯನಲ್ಲಿ, ಹಾಸನಲ್ಲಿ, ಹುಬ್ಳಿಯಲ್ಲಿ, ಮೈಸೂರಲ್ಲಿ ನೋಡಿದಾಗ ಚಿತ್ರಮಂದಿರ ಎಷ್ಟು ಕಳಪೆ ಆಗಿದೆ ಅಂದರೆ ಕುಷನ್ಗಳು ಹರಿದೋಗಿರುತ್ತೆ, ಪುಷ್ ಬ್ಯಾಕ್ಗಳು ಇರಲ್ಲ, ಸೌಂಡ್ಗಳು ವರ್ಕ್ ಆಗ್ತಾ ಇರಲ್ಲ, ಕಳೆಗಳು ಬೆಳೆದಿರುತ್ತೆ ಥಿಯೇಟ್ರಲ್ಲಿ. ಹಲವಾರು ಕಡೆ ನೋಡಿದ್ದೀನಿ ನಾನು. ಈ ಥರ ಒಂದು ಸಂದರ್ಭದಲ್ಲಿ ಪ್ರೇಕ್ಷಕರು ಬಾತ್ರೂಮ್ಗಳು ವಾಸನೆ ಹೊಡಿತಾ ಇರುತ್ತೆ. ಈ ಥರ ಸಂದರ್ಭದಲ್ಲಿ ಪ್ರೇಕ್ಷಕರು ಹೆಂಗೆ ಸಿನಿಮಾ ನೋಡ್ತಾರೆ? ಇದ್ರ ಬಗ್ಗೆ ಚೇಂಬರ್ ಅವರು ಗಮನ ಹರಿಸ್ಬೇಕು. ಎಲೆಕ್ಷನ್ ಗೆದ್ದುಬಿಟ್ಟು ಬಾಡಿಗೆಯಲ್ಲಿ ನಡೆಸ್ಕೊಂಡು ಒಂದು ವರ್ಷ ಕಳೆಯೋದು, ಅಧಿಕಾರ ಅನುಭವಿಸೋದು, ಎಂಜಾಯ್ ಮಾಡೋದಲ್ಲ. ಇದ್ರ ಬಗ್ಗೆ ಗಮನ ಹರಿಸಿ ಒಂದು ಚಿತ್ರಮಂದಿರಗಳ ಕಡೆ, ಚಿತ್ರಮಂದಿರದ ಒಂದು ಪ್ರೈಸ್ ಕಡೆ, ರೇಟ್ಗಳ ಅದನ್ನು ಗಮನ ಹರಿಸಿದ್ರೆ. ಮತ್ತು ಇವತ್ತು ನೋಡಿ, ಇವತ್ತು 1990s ಅವರು 4 ಭಾಷೆಯಲ್ಲಿ ಮಾಡ್ತಾರೆ. ಈ ಥರ ಮಾಡಬೇಕು. ನಮ್ಮ ಎಲ್ಲ ನಿರ್ದೇಶಕರು ಒಂದು ಭಾಷೆಯಲ್ಲಿ ಇವತ್ತು ಸೀಮಿತಗೊಳಿಸಿದ್ರೆ ಅವ್ರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಎಲ್ಲ ಭಾಷೆಗಳಲ್ಲೂ ಮಾಡಿ ಒಂದು ಆ ಥರ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಒಂದು ಎಲ್ಲ ಭಾಷೆಗಳಿಗೂ ಒಂದು ತಲುಪುವಂಥ ಒಂದು ಕಥೆಯನ್ನು ಆಯ್ಕೆ ಮಾಡಿ ಒಂದು ಸಿನಿಮಾ ಮಾಡಿದಾಗ ಅವ್ರ ವ್ಯಾಪಾರ ಆಗಲಿ, ಪ್ರೇಕ್ಷಕರಾಗಲಿ ಮತ್ತು ಒಂದು ಪ್ರಾಫಿಟ್ ಆಗಲಿ ಬರುತ್ತೆ. ಯಾಕೆಂತಂದ್ರೆ ಇಟ್ಸ್ ಅಫ್ಕೋರ್ಸ್ ಎಂಡ್ ಆಫ್ ದಿ ಡೇ ಇಟ್ಸ್ ಎಕನಾಮಿ. ಒಂದು ಕ್ರಿಯಾಶೀಲತೆ ಮಾಧ್ಯಮ ಇರ್ಬೋದು, ಆದರೆ ಯಾರಿಗೂ ದುಡ್ಡು ಕಳ್ಕೊಳ್ಳೋದು ಇಷ್ಟ ಅಲ್ಲ. ನಮ್ಮಪ್ಪ ಯಾವತ್ತು ಹೇಳೋರು, ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರೆ, ಏನೇ ಕೆಲಸ ಮಾಡಿದ್ರೆ ದುಡ್ಡು ಕಳ್ಕೊಬೇಡ. ಅದಕ್ಕೆ ಒಂದು ಸಿನಿಮಾ ಮಾಡಿದ್ರು ಅಷ್ಟೇ, ಒಂದು ಕ್ರಿಯೇಟಿವ್ ಇದ್ರೂ ಕೂಡ ಒಂದು ದುಡ್ಡು ಕಳ್ಕೊಳ್ಳೋಂಥ ಒಂದು ಕೆಲಸ ಮಾಡಬಾರ್ದು. ಇದಕ್ಕೆ ಈ ಥರ ಒಳ್ಳೆ 1990s 4 ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇರೋ, 5 ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇರೋ ಅದೇ ಥರ ಸಬ್ಜೆಕ್ಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅರುಣ್ ಮತ್ತು ರಾಣಿ ಅವರಿಗೆ
ರಾಣಿ ವಾರ್ಡ್ ಅಂತಂದ್ರೆ ಇವ್ರು ಹೀರೋ ಹೀರೋಯಿನ್ ಅವರಿಬ್ಬರಿಗೂ ಒಳ್ಳೇದಾಗ್ಲಿ, ಎಲ್ಲ ತಂತ್ರಜ್ಞರು ಒಳ್ಳೇದಾಗ್ಲಿ. ನಮ್ಮ ನಂದಕುಮಾರ್ ಬನ್ನಿ, ಡೈರೆಕ್ಟರ್ ವೇದಿಕೆಗೆ ಬನ್ನಿ, ನೀವು ಮುಂದೆ ಇರಬೇಕು, ಕ್ಯಾಪ್ಟನ್ ಆಫ್ ದ ಶಿಪ್. ಎಸ್ ಸಾರಿ ಅಂಡ್ ಜಾಸ್ತಿ ಮಾತಾಡಿದೆ. ಒಂದು ಸಿನಿಮಾ 1990s ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಯು. ನನಗೆ ನೀವಿಬ್ರು ಕೂಡಿ 1990s ಸಿನಿಮಾಗೆ ಒಳ್ಳೇದಾಗ್ಲಿ ಟ್ರೇಲರ್ ಲಾಂಚ್ ಅಂತ ಒಟ್ಟಿಗೆ ಹೇಳಬೇಕು ದಯಮಾಡಿ. ಆಮೇಲೆ ಮತ್ತೆ ನಿಮ್ಮ ರಿವ್ಯೂಸ್ ಕೇಳೋದಕ್ಕೆ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತೇವೆ ಸರ್. ಸ್ಟಾರ್ಟ್. 1990s ಸಿನಿಮಾಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಲಾಂಚ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾವೆಲ್ಲರೂ ಸಹ ಸೂಪರ್ ಆಗೇ ಇದ್ದೇವೆ. ಧನ್ಯವಾದಗಳು. 1990s ಹೆಸರು ಕೇಳ್ತಾ ಇದ್ದ ಹಾಗೆ ಒಂದು ರೀತಿಯ ಸವಿನೆನಪು, ಒಂದು ರೀತಿಯ ನಾಸ್ಟಾಲ್ಜಿಯ. ಹೆಸರನ್ನು ಕೇಳ್ತಾ ಇದ್ದ ಹಾಗೆ ನಾವು ನಮ್ಮ 1990ರ ದಶಕಕ್ಕೆ ಹೋಗಿ ಅಲ್ಲಿ ನಾವು ಕಂಡಂಥ ನೋವು ನಲಿವುಗಳು ಎಲ್ಲವೂ ಒಂದು ಕ್ಷಣದಲ್ಲಿ ಕಣ್ಣ ಮುಂದೆ ನೆನಪುಗಳ ಮೆರವಣಿಗೆ ಬರುತ್ತೆ. ಅಂತಹ ಮೆರವಣಿಗೆ ಬರೋದಕ್ಕೆ ಕಾರಣವಾದಂಥ ಈ ಅದ್ಭುತ ಅರ್ಥಪೂರ್ಣ ಶೀರ್ಷಿಕೆಯನ್ನ ನೀಡಿದಂಥ ನಂದಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದೇವೆ ಈ ಚಿತ್ರದ ಬಗ್ಗೆ. ಸುಂದರವಾದ ಪರಿಸರ, ಹಳ್ಳಿಯ ವಾತಾವರಣ, ಯುವ ಜನತೆಯ ನವಿರು ಪ್ರೇಮ ಕಥೆ, ಒಳ್ಳೆಯ ಹಾಡುಗಳು, ಅದ್ಭುತ ಛಾಯಾಚಿತ್ರಣ, ಆ ಕೆಂಜಿರುವೆಗಳ ಸಾಲನ್ನ ಬೆಳಕಿನ ಹಿನ್ನೆಲೆಯಲ್ಲಿ ನೋಡಿದ್ರಿ. ಆ ಮಳೆಯ ದೃಶ್ಯಗಳಂತೂ ರೋಚಕವಾಗಿವೆ, ನವಿರಾಗಿವೆ, ಅರ್ಥಪೂರ್ಣವಾಗಿಯೂ ಇರಬಹುದು ಅನ್ನೋ ನಿರೀಕ್ಷೆ ನಮ್ಮದು. ಆದರೆ ಯಾಕೋ ಗೊತ್ತಿಲ್ಲ, ಇಷ್ಟು ನವಿರಾಗಿರುವ ಪ್ರೇಮ ಕಥೆಯಲ್ಲಿ ಕೊನೆಯಲ್ಲಿ ಬರುವ ಹಿಂಸೆ, ಹೊಡೆದಾಟ, ಬಡೆದಾಟ, ಮೇಲುಕೋಟೆಯ ಹೊರಾಂಗಣದಲ್ಲಿ ಹಾಕಿದಂಥ ಶಿವನ ಆ ಅದ್ಭುತವಾದ ಸೆಟ್, ಚಿತ್ರೀಕರಣ, ಸಂಗೀತ, ಹೇಗೆ ಇದು ಕಥೆಗೆ ಪೂರಕವಾಗಿದೆ ಚಿತ್ರವನ್ನು ನೋಡಿದಾಗಲೇ ನಮಗೆ ಅದು ಗೊತ್ತಾಗುತ್ತೆ. ಕಥೆ ಚೆನ್ನಾಗಿರಬಹುದು ಅನ್ನೋ ನಿರೀಕ್ಷೆ ನಮ್ಮದು. ಮನೆ ಮಂದಿಯೆಲ್ಲ ಕುಳಿತು ನೋಡಬಹುದಾದ ಕಥೆಯನ್ನು ಕೊಟ್ಟಿರಬಹುದು ಎನ್ನುವ ಒಂದು ನಿರೀಕ್ಷೆಯನ್ನ ನಾವೆಲ್ಲ ಇಟ್ಕೊಂಡಿದ್ದೇವೆ. ಅಭಿನಯ ಅದ್ಭುತವಾಗಿದೆ. ಉಡುಪುಗಳು, ಹೊರಾಂಗಣ ಚಿತ್ರೀಕರಣ, ಸಂಗೀತ, ಛಾಯಾಗ್ರಹಣ ಮಾತನಾಡುವ ಹಾಗೆ ಇಲ್ಲ. ಎಲ್ಲ ಪಾತ್ರಧಾರಿಗಳ ಅಭಿನಯದ ಬಗ್ಗೆ ಮಾತನಾಡುವುದಕ್ಕೆ ಇದು ಸಕಾಲವಲ್ಲ. ಅತ್ಯುತ್ತಮವಾದ ಅಭಿನಯವನ್ನ ಅವರಿಂದ ತೆಗೆಸಿರ್ತಾರೆ ನಂದಕುಮಾರ್ ಅನ್ನೋ ಭರವಸೆ ನಮ್ಮದು. ಕಥಾ ಲೇಖಕರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ತಾಂತ್ರಿಕ ವರ್ಗದವರಿಗೆ ಹಾಗೂ ಎಲ್ಲ ನಟವರ್ಗಕ್ಕೆ ಶುಭಾಶಯಗಳನ್ನು ಹೇಳ್ತಾ, ನಿಮ್ಮ ಪ್ರಯತ್ನ ಎಲ್ಲ ರೀತಿಯಿಂದಲೂ ಯಶಸ್ಸನ್ನು ಗಳಿಸಲಿ ಅಂತ ಆಶಿಸ್ತಾ, ಇಂದ್ರಜಿತ್ ಲಂಕೇಶ್ ಹೇಳಿದಂಥ 2 ಮಾತುಗಳಿಗೆ ನನ್ನ ಧ್ವನಿಯನ್ನು ಗೂಡಿಸ್ತಾ, ಚಿತ್ರ ಪ್ರವೇಶದ ಟಿಕೆಟ್ ಬೆಲೆ ಏನಿದೆ 300 ರೂಪಾಯಿಯಿಂದ 99 ರೂಪಾಯಿಗಳಿಗೆ ಇಳಿಯಬೇಕು ಹಾಗೂ ಚಿತ್ರಮಂದಿರಗಳ ಗುಣಮಟ್ಟ, ಸೌಲಭ್ಯಗಳ ಗುಣಮಟ್ಟ ಹೆಚ್ಚಬೇಕು ಎನ್ನುವ ಅವರ ಅಹವಾಲಿಗೆ ನನ್ನ ಧ್ವನಿಯನ್ನು ಗೂಡಿಸ್ತಾ, ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ, ಜಯವಾಗಲಿ ಅಂತ ಆಶಿಸ್ತಾ ನನ್ನ ಮಾತಿಗೆ ಮಂಗಳವನ್ನ ಹಾಡ್ತಾ ಇದ್ದೇನೆ. ನಮಸ್ಕಾರ. ನಿಜಕ್ಕೂ ನೀವಿಷ್ಟು ಕುರುಪಿನಿಂದ ನಮ್ಗೆ ಶುಭ ಹಾರೈಸಿದ್ದು ತಾಯಿ ಭುವನೇಶ್ವರಿನೇ ನಮ್ಮನ್ನ ಹರಿಸಿ. ಮುಂದುವರೆಸ್ತಾ ಇಂದ್ರಜಿತ್ ಲಂಕೇಶ್ ಸರ್, ನೀವು ಪ್ರಾರಂಭದಲ್ಲೇ ಬಹಳಷ್ಟು ಹೊಸಬರಿಗೆ ಅಷ್ಟೇ ಅಲ್ಲ ಎಲ್ಲರಿಗೂ ಇರುವಂತಹ ಕಷ್ಟಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ.
ನಿಮ್ಮ ಮಾತು 1990 ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ? ಟ್ರೇಲರ್ ನೋಡಿದ್ರಿ, ಒಂದು ಗೀತೆಯನ್ನ ಕೂಡ ನೋಡಿದ್ದೀರಾ. ಸೊ ಇಂದ್ರಜಿತ್ ಲಂಕೇಶ್ ಸರ್ ಅವರ ನಲ್ನುಡಿಗಳನ್ನ ಈಗ ಕೇಳೋಣ. ನಮ್ಮ ಸಿನಿಮಾ ಬಗ್ಗೆ ನಿಮ್ಮ ಮಾತು. ಈಗಾಗಲೇ ಮಾತಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಮತ್ತು ವಿಶೇಷವಾಗಿ ಟ್ರೈಲರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಟ್ರೈಲರಲ್ಲಿ ಒಂದು ಅದ್ಭುತವಾದ ಒಂದು ಭವಿಷ್ಯ ಮೂಡ್ ಬಂದಿದೆ, ಕಾಣುತ್ತೆ, ಗೊತ್ತಾಗುತ್ತೆ. ನಂದಕುಮಾರ್ ಅವರಿಗೆ ವಿಶೇಷವಾಗಿ ಕಂಗ್ರ್ಯಾಚುಲೇಷನ್ಸ್. ನಾನು ಒಬ್ಬ ಸಾಹಿತಿಯ ಮಗ, ಸಾಹಿತಿ ಅಲ್ಲ, ನಾನೊಬ್ಬ ನಿರ್ದೇಶಕ ಮತ್ತು ಕವಿ ಅಲ್ಲ. ಮತ್ತು ಸೋಮಶೇಖರ್ ಅವರು ಎಷ್ಟು ಅದ್ಭುತವಾಗಿ ವಿಮರ್ಶೆ ಮಾಡಿದ್ರು ಅಂದರೆ, ಅವರು ಕ್ವಿಜ್ ಮಾಸ್ಟರ್ ಆಗಿ ನಮಗೆಲ್ಲ ಗೊತ್ತಿದ್ದಾರೆ. ಆದರೆ ಸಿನಿಮಾ ವಿಮರ್ಶೆ ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ. ಒಂದು ಟ್ರೈಲರಿನ ವಿಮರ್ಶೆ ನೀವು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಇವತ್ತು ಸರ್ ತುಂಬ ಪಾಪ್ಯುಲರ್ ಆಗಿರೋದು ವಿಮರ್ಶೆಗಳು. ನೀವು ವಿಮರ್ಶೆಗೆ ಬಂದ್ಬಿಟ್ರಂತೂ ಸಿನಿಮಾ ವಿಮರ್ಶೆ ಬಿಡಿಸಿ ಎಕ್ಸ್ಟ್ರಾಡ್ರೇ ಮಾಡಬಲ್ತೀರಿ. ಯಾಕಂದರೆ ಒಂದೊಂದೂ ಅಷ್ಟು ಗಮನ ಹರಿಸಿ, ಅಷ್ಟು ಅದ್ಭುತವಾದ ಪದಗಳನ್ನ ಉಪಯೋಗಿಸಿ, ಎಕ್ಸಲೆಂಟ್ ರಿವ್ಯೂ. ನೀವು ಸಿನಿಮಾ ವಿಮರ್ಶೆನೂ ಮಾಡ್ಬೋದು ಕ್ವಿಜ್ ಮಾಸ್ಟರ್ ಜೊತೆ ಡಾಕ್ಟರ್ ಆಗಿದ್ದೀರಾ, ಶುರು ಮಾಡ್ಕೊಳ್ಳಿ ಸರ್, ತುಂಬ ಸಕ್ಸಸ್ ಆಗುತ್ತೆ. ಯಾಕಂದರೆ ಅದೇ ಓಡ್ತಾ ಇರೋದು ಈಗ ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಆಗ್ತಾ ಇರೋದೇ ವಿಮರ್ಶೆಗಳು. ಮತ್ತು ತುಂಬ ಅದ್ಭುತವಾಗಿ ಮಾಡಿದ್ರಿ. ಎಲ್ಲರಿಗಿಂತ ಮೀರಿ ನೀವು ತುಂಬ ಡೀಪ್ ಆಗಿತ್ತು ಇನ್ಸೈಟ್ಸು. ನಾನು ಹೆಚ್ಚು ಹೇಳಬೇಕಾಗೇ ಇಲ್ಲ, ಯಾಕೆಂತಂದರೆ ಛಾಯಾಗ್ರಾಹಕರು ತುಂಬ ಎದ್ದು ಕಾಣ್ತಾರೆ, ಅದ್ಭುತವಾದ ಇದು ಮಾಡಿದ್ದಾರೆ ಕ್ಯಾಮ್ರಾ ವರ್ಕು. ಮತ್ತು ಹೀರೋ ಹೀರೋಯಿನ್ನು ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ನಿಮ್ಮ ನಟನೆ, ಹೀರೋ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಬಾಡಿ ಲ್ಯಾಂಗ್ವೇಜ್ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ಫೋಕಸ್ ಮಾಡಿ. ಮತ್ತು ಹೀರೋಯಿನ್ನು ಆ ಪಾತ್ರಕ್ಕೆ ತುಂಬ ತುಂಬ ಪರಕಾಯ ಪ್ರವೇಶ ಮಾಡ್ದಂಗೆ ಕಾಣ್ತಾರೆ. ಯಾಕಂದರೆ ನಮ್ಮ ಮನೋರು ಹೇಳ್ತಾ ಇದ್ರು, ಒಂದು ಹಳ್ಳಿಯ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಕಂಗ್ರ್ಯಾಚುಲೇಷನ್ಸ್ ಟು ಯು ಟು. ಅಂದಮೇಲೆ ಪ್ರತಿಯೊಂದು ಪಾತ್ರಗಳಿಗೂ ಕಾಸ್ಟ್ಯೂಮ್ ಹಾಕೊಂಡು ಬಂದಿರೋದು ನೋಡಿದ್ರೆ ಎಷ್ಟು ಒಂದು ಇನ್ವಾಲ್ವ್ ಆಗಿದ್ದಾರೆ ಪ್ರತಿಯೊಬ್ಬರು ಪಾತ್ರಗಳಲ್ಲಿ ಅನ್ನೋದು ಒಂದು ಎದ್ದು ಕಾಣುತ್ತೆ. ಮತ್ತು ಸಂಗೀತ, ಒಂದು ಹಿನ್ನೆಲೆ ಸಂಗೀತನೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಟ್ರೈಲರಲ್ಲಿ. ಎಸ್, ಮಹಾರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಂಗ್ರ್ಯಾಟ್ಸ್ ಟು ಯು. ಆ್ಯಂಡ್ 1990s ಎಲ್ಲರಿಗಿಂತ ಮುಖ್ಯವಾಗಿ ನಾವು ಒಂದೇ ಭಾಷೆಯಲ್ಲಿ ನೋಡಿದ್ವಿ, ಕನ್ನಡ. ಮತ್ತು ಪ್ರೊಡ್ಯೂಸರು ಎದ್ದು ಕಾಣ್ತಾರೆ, ಯಾಕೆ ಅಂತಂದರೆ 5 ಭಾಷೆಯಲ್ಲಿ ತರ್ತಾ ಇರೋದು ಎಲ್ಲರಿಗೂ ಒಂದು ಒಳ್ಳೆ ಬ್ರೇಕ್ ಆಗುತ್ತೆ. ಮತ್ತು ಒಳ್ಳೇದಾಗಲಿ. ಮತ್ತು ಪ್ರತಿಯೊಂದು ಕನ್ನಡ ಸಿನಿಮಾನು ಗೆಲ್ಲಬೇಕು. ಮತ್ತು ಕನ್ನಡ ಚಿತ್ರರಂಗಕ್ಕೆ ವಿಶೇಷವಾಗಿ ಮತ್ತು ನಮ್ಮ ಈ 1990 ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳ್ತಾ, ಆಲ್ ದ ಬೆಸ್ಟ್ ಯು, ಗುಡ್ ಲಕ್. ಆ್ಯಂಡ್ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡ್ತಾ ಇರಿ, ಗೆಲ್ತಾ ಇರಿ. ನಂದಕುಮಾರ್, ಇಷ್ಟಕ್ಕೆ ನಿಲ್ಲಿಸಬಾರ್ದು ನೀವು, ಇನ್ನೂ ಹೆಚ್ಚು ಸಿನಿಮಾ ಮಾಡಬೇಕು. ಹೀರೋನು ಅಷ್ಟೇ, ಎಲ್ಲ ಚೆನ್ನಾಗಿದೆ, ಮೈಕಟ್ಟು ಎಲ್ಲ ಚೆನ್ನಾಗಿದೆ, ನಿಮ್ಮದು ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ. ಮತ್ತು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಿ ಗೆಲ್ರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ, ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ಸೈಲೆನ್ಸ್. ಮಧ್ಯದಲ್ಲಿ ಸರ್ ಇಲ್ಲಿ ನಿಂತಿರೋರು ಅರುಣ್ ಅಂಡ್ ಟೀಮ್, ಪ್ಲೀಸ್ ಕೂತ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಬಂದಿರೋ ನಮ್ಮ ಡಾಕ್ಟರ್ ಸೋಮೇಶ್ವರ್ ಅವ್ರಿಗೆ, ಇಂದ್ರಜಿತ್ ಲಂಕೇಶ್ ಅವ್ರಿಗೆ, ಮಾಧ್ಯಮ ವರ್ಗದ ಮಿತ್ರರಿಗೆ ನಮಸ್ಕಾರ. ಇದು ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ 4ನೇ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಮಾತಾಡೋಕ್ಕೆ ಏನಷ್ಟಿಲ್ಲ. ಟ್ರೈಲರ್ ನೋಡಿದ್ದೀರಾ. ಟ್ರೈಲರಲ್ಲಿ ನಾವು ಆದಷ್ಟು ಮೇಜರ್ ಏನು ನಮ್ಮ ಟೀಮ್ ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ತೋರಿಸಿರೋದು ವಿ ಹ್ಯಾವ್ ಶೋನ್. ಆ್ಯಂಡ್ ಇದರಿಂದ ಗೊತ್ತಿರುತ್ತೆ ಮೂವಿ ಹೆಂಗೆ ಬಂದಿದೆ ಅಂತ. ಇನ್ಫ್ಯಾಕ್ಟ್ ಹೋದ್ಸಲ ಹೇಳಿದಂಗೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ಯಾಷನ್ ಆಗಿ ಪ್ರತಿಯೊಬ್ಬರು ದೇ ಹ್ಯಾವ್ ಡನ್ ದೇರ್ ಡಿಪಾರ್ಟ್ಮೆಂಟ್ಸ್, ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್ ಎಕ್ಸಲೆಂಟ್ ನಮ್ಮ ಪ್ರಕಾರ. ಸೊ ತಮ್ಮೆಲ್ಲರ ಪ್ರೋತ್ಸಾಹ ಬಂದು ನಮಗೆ ಈ ಸಿನಿಮಾ ಜಯವಾಗಲಿ ಅಂತ ತಮ್ಮ ಕಡೆಯಿಂದ, ಮಾಧ್ಯಮ ವರ್ಗದವರಿಂದ ಪ್ಲೀಸ್ ನಮ್ಮ ಈ ತಂಡಕ್ಕೆ ಜಯವಾಗಲಿ ಅಂತ ಐ ವಾಂಟೆಡ್ ಎವ್ರಿಬಡಿ ಯುವರ್ ವಿಶಸ್ ಫಾರ್ ದಿಸ್ ಮೂವಿ. ಥ್ಯಾಂಕ್ ಯು. ಒಂದು ಸಿನಿಮಾ ನೋಡಬೇಕು ಪ್ರೇಕ್ಷಕರು, 2 ಮಾತು. ಎಲ್ರಿಗೂ ನಮಸ್ಕಾರ. ಟ್ರೈಲರ್ ನೋಡಿದ್ದೀರಾ? ಏನಿಸುತ್ತೆ ಅಂತ ನೀವೇ ಹೇಳ್ಬೇಕು ದಯವಿಟ್ಟು. ತುಂಬ ಎಲ್ಲರೂ ಎಫರ್ಟ್ ಹಾಕಿ ಮಾಡಿದ್ದೀವಿ. ಇದನ್ನ ನಾವು 5 ವರ್ಷ ತೊಗೊಳೋಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಆದರೆ ಅದು ಧೈರ್ಯ ಬರೋದು ಆಡಿಯನ್ಸ್ ಇಂದನೇ. ಈ ಥಿಯೇಟರ್ ಈ ಸಿನಿಮಾ 28ಕ್ಕೆ ರಿಲೀಸ್ ಆಗುತ್ತೆ. ಆವತ್ತು ಥಿಯೇಟರಲ್ಲಿ ನೀವು ಹಾಕೋ ವಿಸಿಲು ಚಪ್ಪಾಳೆ ನಮ್ಮನ್ನ ಬೇರೆ ಪಕ್ಷ ಕರ್ಕೊಂಡೋಗಿನ್ನ ಧೈರ್ಯ ಕೊಡಬೇಕದು. ಅದು ನಂಬಿದ್ದೀವಿ ಆಗುತ್ತೆ ಅಂತ.
ಥ್ಯಾಂಕ್ ಯು ನಂದು. ಈಗ ಅರುಣ್ ಅವರು ನಮ್ಮ ಹೀರೋ. ಸರ್ ಹೇಳಿದ್ರು ಸಾಂಗ್ಸ್ ರಿಲೀಸ್ ಆಗಿದೆ, ಇವಾಗ ಆಡಿಯನ್ಸ್ ಯಾವ ತರ ಅದನ್ನ ಅಬ್ಸರ್ವ್ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ರೀಸೆಂಟ್ಲಿ ಒಂದು ಸಿನಿಮಾದು DTS ಮಾಡ್ತಾ ಇದ್ದೆ ನಾನು. ಆವಾಗ ಕೆಳಗೆ ಟೀ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಸರಿ ಟೀ ಕುಡಿತಾ ಇರುವಾಗ ಎಲ್ಲೋ ಒಂದ್ ಕಡೆ ಕೇಳಿರೋ ಟ್ಯೂನ್ ಓಡ್ತಾ ಇದೆ ಅಂತ. ಇಲ್ಲಿಂದ ತಿರುಗಿ ನೋಡಿದ್ರೆ ಯಾರೋ ಒಬ್ರು ಕಪಲ್ಸ್ ಅಲ್ಲಿ ಸ್ವಲ್ಪ ದೂರದಲ್ಲಿ ನೋಡ್ತಾ ಇದ್ರ ಆ ಸಾಂಗ್. ಖುಷಿ ಆಗ್ಬೇಕು ಸರ್. ಸೊ ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆಕ್ಚುಲಿ ನಡೆದಿದ್ದು. ಒಂದು 12 years ಆಗಿ ಕಂಪೋಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಒಂದು ಆಡಿಯನ್ಸ್ ಕಡೆಯಿಂದ ಯಾರೋ ಒಬ್ರು ನಮ್ಮ ಸಾಂಗ್ನ ಹಿಂಗ್ ನೋಡ್ತಾ ಇದಾರೆ, ಕೇಳ್ತಾ ಇದಾರೆ ಅನ್ನೋದು ಅದು ಒಂಥರ ಡಿಫ್ರೆಂಟ್ ಫೀಲಿಂಗ್ಸ್. ಅದಕ್ಕೆ ಪದನೇ ಇಲ್ಲ ಅಂತ ಅನ್ಸುತ್ತೆ. ಸೊ ಫೈನಲಿ February 28th ನಮ್ಮ ಸಿನಿಮಾ ರಿಲೀಸ್. ಸಾಂಗ್ಸ್, ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಿದೀವಿ ಅಂತ ಸರ್. ನಮಸ್ಕಾರ. ಇವಾಗ ನಮ್ಮ ಮೂವಿ ಟ್ರೈಲರ್ ಲಾಂಚ್ ಆಗಿದೆ 1990s. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದಕ್ಕಿಂತ ಪ್ರೀವಿಯಸ್ ಕೂಡ ನೀವು ಎಲ್ಲ ಸಾಂಗ್ಸ್ ಮತ್ತೆ ಟೀಸರ್ ಏನ್ ರಿಲೀಸ್ ಆಯ್ತು ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇನ್ನ Feb 28 ನಮ್ಮ ಮೂವಿ ರಿಲೀಸ್ ಇದೆ. ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ, ಭಯ ಇದೆ, ಎಲ್ಲ ತರ ಎಮೋಷನ್ಸ್ ಇದೆ. ಸೊ ಆಬ್ವಿಯಸ್ಲಿ ಅದು ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ ಅಂತ ವಿ ಹೋಪ್ ಸೊ. ಇನ್ನ 2025 ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಪರ್ಸನಲ್ ಲೈಫ್ ಅಲ್ಲಿ ತುಂಬಾನೇ ಗ್ರ್ಯಾಂಡ್ ವೆಲ್ಕಮ್ ಅಂತ ಹೇಳ್ಬೋದು. ಬಿಕಾಸ್ Jan 6th ನನಗೆ ಟ್ವಿನ್ ಗರ್ಲ್ ಬೇಬಿ ಡೆಲಿವರಿ ಆಯ್ತು. ಅದಾದ ತಕ್ಷಣ ನಂದು ಸರ್ ಕಾಲ್ ಮಾಡಿ ಸಾಂಗ್ ಇವೆಂಟ್ ಇದೆ ಅಂತ ಹೇಳಿದ್ರು. ಫೈನ್ ಅಂತ ಅದಕ್ಕೆ ಬಂದೆ. ಅದಾದ್ಮೇಲೆ Feb 28 ಮೂವಿ ರಿಲೀಸ್ ಇದೆ. ಸೊ Jan ಅಲ್ಲಿ ಡೆಲಿವರಿ, Feb ಅಲ್ಲಿ ಮೂವಿ ರಿಲೀಸ್, ಎರಡು ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಸೊ ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಅಂಡ್ ಆಬ್ವಿಯಸ್ಲಿ ನೀವು ಯಾರು ಮೂವಿ ನೋಡ್ತೀರಾ ಯಾರು ಫಾರ್ ಶ್ಯೂರ್ ಡಿಸಪಾಯಿಂಟ್ ಆಗಲ್ಲ. 1990s ಏನಿದೆ ಅದು ನಿಮ್ ಮೈಂಡ್ ಅಲ್ಲಿ ನೀವು ಹೋಗಿ ಬಂದ್ರೆ ಆ ಮೆಮೊರಿ ಇದ್ದೇ ಇರುತ್ತೆ, ಆ ಲೋಕಕ್ಕೆ ಹೋಗಿ ಬಂದಂಗೆ ಇರುತ್ತೆ. ಸೊ ಎಲ್ಲರೂ ತುಂಬಾನೇ ಎಫರ್ಟ್ ಹಾಕಿದೀವಿ. ನಾವೆಲ್ಲ ಟೀಮ್ ಹೆಂಗೆ ಅಂದ್ರೆ ವಿ ಆರ್ ಲೈಕ್ ಅ ಫ್ಯಾಮಿಲಿ. ತುಂಬಾನೇ ಕಷ್ಟಪಟ್ಟಿದೀವಿ. ಸೊ ನಮ್ ಕಷ್ಟಕ್ಕೆ ಪ್ರತಿಫಲ ಸಿಗ್ಬೇಕಂದ್ರೆ ನೀವು ಮೂವಿ ನೋಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಮೂವಿ ನೋಡಕ್ ಹೇಳಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆರ್ಟಿಫಿಷಿಯಲ್ ಸರ್, ಎಲ್ಲ ಆರ್ಟಿಫಿಷಿಯಲ್. ಗುಡ್ ಈವ್ನಿಂಗ್. ನಮ್ಮ ಟೀಸರ್ ಲಾಂಚ್ ಈವೆಂಟ್ ಇಂದ ಹಿಡಿದು ಎಲ್ಲ ಸಾಂಗ್ ಲಾಂಚ್ ಈವೆಂಟ್ಸ್ಗೆ ಬಂದು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇನ್ನೂ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲ ಮೀಡಿಯಾದವ್ರಿಗೆ ಫಸ್ಟ್ ಥ್ಯಾಂಕ್ ಯು. ಆಮೇಲೆ ಇಲ್ಲಿ ಬಂದು ನಮ್ಮನ್ನು ಸಪೋರ್ಟ್ ಮಾಡಿ ಬಂದಿರೋ ಡಾಕ್ಟರ್ ಸೋಮಶೇಖರ್ ಸರ್ಗೆ, ಇಂದ್ರಜಿತ್ ಲಂಕೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಫಸ್ಟ್ ಟೈಮರ್ಸೇ. ಅಟ್ಲೀಸ್ಟ್ ನಮ್ಮ ಮೂವಿ ಸ್ಟಾರ್ಟ್ ಆಗಬೇಕಾದ್ರೆ ಎಲ್ಲರೂ ಫಸ್ಟ್ ಟೈಮರ್ಸೇ. ಸೊ ಇದು ಮೂವಿ ಆಗ್ತಾ ನಾವು ರಶ್ ನೋಡ್ತಾ ಫುಟೇಜ್ ನೋಡ್ತಾ ನಮ್ಗೆ ಚೆನ್ನಾಗಿದೆ ಅನ್ಸೋದು. ಬಟ್ ನಮ್ಗೆ ಒಂದು ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಬೇಕಾಗಿತ್ತು. ಫ್ರೆಂಡ್ಸ್ ಕಡೆ ಎಲ್ಲ ತೋರಿಸಿದ್ರೆ ಮಗ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಫ್ರೆಂಡ್ಸ್ ಅಲ್ವಾ ಅವ್ರು ಹಂಗೆ ಹೇಳ್ತಾರೆ ಅಂತ ನಮಗೊಂದು ಡೌಟು. ಸೊ ನಾವು ಫಸ್ಟ್ ಒಂದು ಅಷ್ಟು ಲೆಂತ್ ಫುಟೇಜ್ ಕಟ್ ಮಾಡಿಕೊಂಡು ಫಸ್ಟ್ ಶಿವರಾಜ್ ಕುಮಾರ್ ಸರ್ ಹತ್ರ ಹೋಗಿ ತೋರಿಸಿದ್ವಿ. ಅವರು ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು. ಚೆನ್ನಾಗಿ ಕಾಣ್ತೀಯ ಕಣೋ, ಚೆನ್ನಾಗಿದೆ, ನಿಮ್ಗೆ ಲೈಫ್ ಇದೆ ಅಂತ ಹೇಳಿದ್ರು, ಬ್ಲೆಸ್ ಮಾಡಿದ್ರು ನಮ್ಮನ್ನ. ಸೊ ನಮಗೆ ಚಿಕ್ಕ ಹೋಪ್ ಬಂತು. ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ನಾವು ಉಪ್ಪಿ ಸರ್ ಹತ್ರ. ಉಪ್ಪಿ ಸರ್ ಅಂತೂ ಹಿ ವಾಸ್ ಸೋ ಹಂಬಲ್, ಸೋ ಸಪೋರ್ಟಿವ್. ಅವರು ನಮ್ಮನ್ನೆಲ್ಲ ಚೆನ್ನಾಗಿ ಬ್ಲೆಸ್ ಮಾಡಿದ್ರು. ಮ್ಯೂಸಿಕ್ ಬಗ್ಗೆ ಕೇಳಿದ್ರು, ಸಿನಿಮಾಟೋಗ್ರಫಿ ಬಗ್ಗೆ ಕೇಳಿದ್ರು, ಡೈರೆಕ್ಟರ್ ಸರ್ ಬಗ್ಗೆ ತುಂಬ ಮಾತಾಡಿದ್ರು, ನನಗೆ ಬ್ಲೆಸ್ ಮಾಡಿದ್ರು, ಚೆನ್ನಾಗಿ ಕಾಣ್ತಿ ಅಂತ ಹೇಳಿದ್ರು. ಸೊ ಇದಾದ್ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಬಂತು. ಸೊ ಇವಾಗ ನೀವು ಈ ಮೂವಿನ ನೀವು ಎಲ್ಲ ಟೋಟಲ್ ಕರ್ನಾಟಕಕ್ಕೆ ನೀವು ತಗೊಂಡೋಗ್ಬೇಕು. ನಾವು ನಿಮ್ಮನ್ನು ನಂಬಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಶುಭವಾಗಲಿ. 1980sಗೆ ನಮ್ಮ ನಂದಕುಮಾರು ಪ್ರೊಡ್ಯೂಸರು, ಮ್ಯೂಸಿಕ್ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು, ನಮ್ಮ ಎಡಿಟ್ರು, ಇವರು ಆರ್ಟಿಸ್ಟ್ಗಳು ಎಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ಮೂವಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಯಾಕೆ ಫೈಟ್ ಮಾತ್ರ ಹೇಳಂಗಿಲ್ಲ, ನಾ ಮಾತಾಡಂಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೀರೋ. ಹಾಗೆ ರಿಸ್ಕ್ ಜಾಬೇ ಮಾಡಿರೋದು, ಯಾವುದು ಈಸಿ ಕೆಲಸ ಮಾಡಿಲ್ಲ. ಆ್ಯಕ್ಚುಲಿ ಕೆಲವು ಶಾರ್ಟ್ಸ್ಗಳೆಲ್ಲ ಒರಿಜಿನಲ್ ಮಾಡಿಬಿಟ್ಟಿದ್ದಾರೆ. ಆ ಡೀಪಲ್ಲಿ ಇದರಲ್ಲಿ ಆ ಬೆಂಕಿ ಬಂದು ಒಂದು ಸಾಂಗಲ್ಲಿ ಫೈಟಲ್ಲಿ ಹೊಡಿತಾರೆ, ಬೆಂಕಿ ಎಲ್ಲ ಅಂಟ್ಕೊಂಡ್ಬಿಡ್ತು ಕೈಗೆ. ಆಡ್ಸಿದ್ರೆ ಬೇಡ ರೆಡಿ ಅಂತ ಇದ್ದಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೀರೋ ಸರ್. ಆ್ಯಕ್ಷನ್ ನಾನು ಫೈಟ್ ಬಗ್ಗೆ ಹೇಳಂಗೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಹೇಳ್ತೀನಿ ಕೇಳಿ, ದಯವಿಟ್ಟು ಬನ್ನಿ ಥಿಯೇಟರ್ಗೆ, ಎಲ್ಲ ಜನ ನೋಡಿ ಎಲ್ಲ ಆಲಿಸಿ. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಒಂದು ಗ್ರೂಪ್ ಫೋಟೋ.
ನಂತರದಲ್ಲಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಬಂದರೆ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೂ ಎಲ್ರಿಗೂ ನಮಸ್ಕಾರ. ಸೊ ಈ ಸಿನಿಮಾ ಬಗ್ಗೆ ತುಂಬ ಹೇಳಿದಿರಿ, ಬಟ್ ಒಂದು ನನಗೂ ನಂದಣ್ಣನಿಗೂ ಒಂದು ಟೀಮ್ಗೆ ಒಂದು ಸೆಂಟಿಮೆಂಟ್ ಇದೆ. ಸೊ ನಾನು ಮೊನ್ನೆ ನಂದಣ್ಣನಿಗೆ ಹೇಳಿದೆ, ಅಣ್ಣ ಈ ಸಿನಿಮಾ ಆಚೆ ಹೋಗ್ತಾ ಇರೋ ತುಂಬ ಭಯ ಆಗ್ತಿದೆ. ಸೊ ಒಂದು ನಮ್ಮಲ್ಲಿರೋ ಹೆಣ್ಮಗುನ ತವ್ರ ಬಂದು ಆಚೆ ಕಳಿಸೋ ಥರ ಭಯ ಆಗ್ತಿದೆ ಅಣ್ಣ ನಮಗೆ ಅಂತ ಹೇಳಿದೆ. ಸೊ ಸರ್ ಭಯ ಬಿಡಬೇಡಿ, ಫಸ್ಟ್ ಟೈಮ್ ಇದು ತುಂಬ ಚೆನ್ನಾಗಾಗುತ್ತೆ, ಎದುರ್ಕೋಬೇಡಿ ಅಂತ ಹೇಳಿದ್ರು. ಸೊ ಈ ಟೀಮಲ್ಲಿ ನಾನು ಕೆಲಸ ಮಾಡೋದಕ್ಕೆ ನಾನು ತುಂಬ ಅದೃಷ್ಟವಂತ. ಏನಕ್ಕೆ ಅಂದರೆ ನಂದು ಸರ್ ಅದು ಮ್ಯೂಸಿಕ್ ಡಿಸೈನಿಂಗ್ ಮೈ ಜಲ್ ಅಂತ ಇತ್ತು. ಸೊ ನಾನು KGF ನೋಡಿದೆ, KGF ಸೌಂಡ್ ಇದೆ ನೋಡಿದೆ, ಮತ್ತು ಮ್ಯೂಸಿಕ್ ಇತ್ತಲ್ಲ ಸರ್. ಸೊ ನೀವು ಮ್ಯೂಸಿಕ್ ಎಲ್ಲ ಮಾಡಿದ್ಮೇಲೆ ಅದು ಅದ್ಭುತ, ನಮ್ಗೆ ಒಂಥರ ಕೇಳಕ್ಕಾಗ್ತಿಲ್ಲ, ಇದಾಗ್ತಿದೆ. ಸೊ ದಯವಿಟ್ಟು ನಮ್ಮ ಸಿನಿಮಾ ನೋಡಿ ನಮ್ಮ ಹೊಸಬರ್ಗೂ ಸಪೋರ್ಟ್ ಮಾಡಿ, ಸೊ ಇದೇ ಥರ ಸಪೋರ್ಟ್ ಮಾಡ್ಕೊಂಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮತ್ತು ಇನ್ನೊಂದು ವಿಷಯ ಏನಂದರೆ, ಸೊ ಎಲ್ಲ ಬಂದಿದ್ದಾರೆ, ಎಲ್ಲರೂ ತುಂಬ ಧನ್ಯವಾದ. ಸೊ ನಮ್ಮ ತಾಯಿ ಬಂದಿದ್ದಾರೆ, ಅವರು ಯಾವ ಈವೆಂಟ್ಗೂ ಬಂದಿಲ್ಲ, ಇದೇ ಫಸ್ಟ್ ಸಿನಿಮಾ ಅವ್ರು ಬಂದಿರೋದು. ಸೊ ರಾಷ್ಟ್ರಪತಿ ಸಾಲ ನಮಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಅವರೇ, ಒಳ್ಳೇದಾಗ್ಲಿ. ಫಸ್ಟ್ ಟೈಮ್ ಬಂದಿದ್ದಾರೆ. KGF ಸಲಾರಿಗೆಲ್ಲ ಸೌಂಡ್ ಡಿಸೈನ್ ಮಾಡಿರೋದು ಇವರೇ. ಸೊ ಇವರು ನಮ್ಮ ಜೊತೆ ಬಂದಿದ್ದು ನಮಗೆ ಡಬಲ್ ಬೋನಸ್ ಆ ಥರ. ಸೊ ಥ್ಯಾಂಕ್ ಯು ಫಾರ್ ದ ಗ್ರೇಟ್ ವರ್ಕ್ ಸರ್. ಏನು ಹೇಳ್ತೀರಾ ಒಂದೆರಡು ಮಾಡಿ? ಎಲ್ರಿಗೂ ನಮಸ್ಕಾರ. ಈಗ 1990 ಇದೆಲ್ಲರೂ ಸ್ವಲ್ಪ ತಪ್ಪಾಗಿ ತಗೋಬಿಟ್ಟಿದ್ದಾರೆ. ಲವ್ ಸ್ಟೋರಿ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಸ್ ವೆಲ್ ಆಸ್ ಡೈರೆಕ್ಟರ್ ಅವ್ರ ಸ್ಕ್ರೀನ್ ಪ್ಲೇ, ಆಕ್ಷನ್ ಮತ್ತೆ ಥ್ರಿಲ್ಲರ್ ಎಲ್ಲ ತಗೊಂಡು ಬಂದಿದ್ದಾರೆ. ನನಗೆ ನೋಡುವಾಗ ಎಲ್ಲ ಪ್ರೇಮಕತೆ ಅಂತಿದ್ದಾರೆ. ಬಟ್ ಫಸ್ಟ್ ಪ್ರಿಂಟ್ ನಾನು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ನೋಡುವಾಗ ಪ್ರತಿಯೊಂದು ಎಲ್ಲ ಎಲಿಮೆಂಟ್ಸು ಸೇರಿಸಿ ಮಾಡಿದ್ದಾರೆ. 1990s ಅಲ್ಲಿ ಹೆಂಗಿತ್ತು, ವಿದೌಟ್ ಮೊಬೈಲ್, ವಿದೌಟ್ ಏನ್ ಕಮ್ಯುನಿಕೇಶನ್ ಇಲ್ಲದೆ ಇರೋ ಟೈಮಲ್ಲಿ ಹೆಂಗಿತ್ತು, ಆ ಸೇಮ್ ಆ ಮೂಡ್ನ ಹೆಂಗ್ ತಗೊಂಡ್ ಬರ್ಬೇಕು. ಸೌಂಡ್ ಅಲ್ಲಿ ಎಲ್ಲ ನ್ಯಾಚುರಲ್ ಎಲಿಮೆಂಟ್ಸ್, ನಿಮ್ಗೆ ಪ್ರತಿ ಶಾರ್ಟ್ ಪ್ರತಿ ಸೀರಿಯಲ್ ಆ ವಿಂಡೋ ಒಂದು ಕ್ಯಾರಿ ಮಾಡಿದ್ದಾರೆ. ಅದು ರಿಯಲಿ ಗ್ರೇಟ್ ವರ್ಕ್ ಅದು ಹೇಳ್ಬೇಕು. ಬಿಕಾಸ್ ಅದು ಆ ಕಂಟಿನ್ಯೂಟಿ ಮಿಸ್ ಆಗಿದೆ ತಗೊಂಡ್ ಬರೋದು, ಮತ್ತೆ ಆ ಮೂಡ್ನ ಆಸ್ ವೆಲ್ ಆಸ್ ಮ್ಯೂಸಿಕ್ ಅದ್ರ ಜೊತೆ ಎರಡು ಕಂಬೈನ್ ಮಾಡಬೇಕು. ಅದೊಂದು ಚಾಲೆಂಜಿಂಗ್ ಆಗಿತ್ತು. ಅಂಡ್ ವೆರಿ ಗುಡ್ ಎಫರ್ಟ್ ಸರ್. ಅದು ಎಲ್ಲರೂ ಹೊಸಬ್ರು ಅಂತಿದ್ದಾರೆ, ಬಟ್ ಹಂಗೆ ಕಾಣ್ತಾ ಇಲ್ಲ ಪಿಕ್ಚರ್ ನೋಡುವಾಗ. ಎಲ್ಲ ಆಲ್ರೆಡಿ ಟ್ರೈನ್ಡ್ ಅಪ್ ಒಂದು 10 ಪಿಕ್ಚರ್ ಮಾಡಿರೋ ತರ ಇದ್ದಾರೆ. ಸೊ ದಟ್ ಇಸ್ ದ ಪ್ಲಸ್ ಪಾಯಿಂಟ್ ಫಾರ್ ದ ಹೋಲ್ ಟೀಮ್. ಅಂಡ್ ಅಟ್ ಎಂಡ್ ಆಫ್ ದ ಡೇ ಎಲ್ಲ ಇಟ್ಸ್ ಟೀಮ್ ವರ್ಕ್. ಎಲ್ಲರೂ ಒಂದಿಲ್ಲ DI ಎಷ್ಟು ಗಂಟೆಗೆ ಫೋನ್ ಮಾಡಿದ್ರು ಓಕೆ ಕರೆಕ್ಷನ್ ಮಾಡಿ ಕಳಿಸ್ಬೇಕಾದ್ರೆ ದೇ ಆರ್ ರೆಡಿ ಟು ಡೂ. ಸೊ ಆ ಎಫರ್ಟ್ ನ ರಿಯಲಿ ಟೀಮ್ ತುಂಬಾ ಒಳ್ಳೆ ಟೀಮ್ ನ ಬಿಲ್ಡ್ ಮಾಡಿದ್ದೀರಾ ಸರ್. ಖಂಡಿತ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ನಂದವರೇ ನಿವಾಸ. ತುಂಬಾ ಖುಷಿ ಆಗ್ತಿದೆ, ಪದನೇ ಇಲ್ಲ ಹೇಳ್ಕೊಳಕ್ಕೆ. ನಾನು ತುಂಬಾ ಚಿಕ್ಕ ವಯಸ್ಸಿಂದನೂ ನಾನು ಮತ್ತೆ ನಂದವರು ಫ್ರೆಂಡ್ಸ್. ಸೊ ಅವಾಗ ಕಂಡಿದ್ದ ಕನಸೆಲ್ಲ ಈಗ ನನಸಾಗ್ತಿದೆ. ಆ್ಯಂಡ್ ಇನ್ನೊಂದೇನು ಅಂದರೆ 1990s ಮೂವಿ ಏನು ಹೇಳುತ್ತೆ ಅಂದರೆ 90sಗೆ ಕರ್ಕೊಂಡು ಹೋಗುತ್ತೆ ನನಗೆ 100%. ಇದು ಹೇಳಿದೆ ನನ್ನ ಟೀಸರಲ್ಲಿ. ಸೊ ಈಗೂ ಅಷ್ಟೇ ನಿಮ್ಮ 90s ಮೆಮೊರೀಸನ್ನ ತುಂಬ ತಾಜಾ ಮಾಡುತ್ತೆ 90s. ಸೊ ಮಾಡುತ್ತೆ ಅಂದ್ಕೊಳ್ತೀನಿ. ಅಷ್ಟು ಟ್ರೈ ಮಾಡಿದ್ದೀವಿ 90s ಕರ್ಕೊಂಡು ಹೋಗೋಕ್ಕೆ. ಸೊ ಕರ್ಕೊಂಡು ಹೋದ್ರೆ ನಾವು ವಿನ್ ಆಗ್ತೀವಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ಆ್ಯಂಡ್ ನಮ್ಮ ಇಡೀ ಟೀಮ್ ತುಂಬ ಹಾರ್ಡ್ ವರ್ಕ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಇಡೀ ಟೀಮ್ಗೆ, ಮೇಕಪ್ ಇಂದ ಹಿಡಿದು ಕಾಸ್ಟ್ಯೂಮ್ಸ್, ಆ್ಯಂಡ್ ನಮ್ಮ ಕೋ ಡೈರೆಕ್ಟರ್ ಅರುಣ್ ಸರ್, ಆ್ಯಂಡ್ ಆರ್ಟಿಸ್ಟ್ ಅರುಣ್ ಸರ್, ಮತ್ತು ರಾಣಿ ಮೇಡಮ್, ಆ್ಯಂಡ್ ಸ್ವಪ್ನ, ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಸುನಿ ಮ್ಯೂಸಿಕ್ ಡೈರೆಕ್ಟರ್, ಮಹಾರಾಜ್ ಸರ್, ಮತ್ತು ನಂದು ಸರ್ ತುಂಬ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಸೌಂಡ್ ಡಿಸೈನಿಂಗ್ ಅಲ್ಟಿಮೇಟ್ ಆಗಿ ಡಿಸೈನ್ ಮಾಡಿದ್ದೀರಾ ಸರ್. ಆ್ಯಂಡ್ ಕೃಷ್ಣ ಸರ್ ಯಾವಾಗಾದ್ರೂ ಆ ಶಾರ್ಟ್ ಸರಿ ಇಲ್ಲ ಸರ್ ಅಂದ್ರೆ ಓಕೆ ಸರ್, 12 ಗಂಟೆ ಹೋದ್ರು 3 ಗಂಟೆಗೆ ಹೋದ್ರು ಅಷ್ಟೇ ಸ್ಟುಡಿಯೋ ಅಲ್ಲಿ ಓಕೆ ಸರ್ ಮಾಡೋಣ ಸರ್ ಅಂತ ತುಂಬಾನೇ ನಮ್ಗೆ ಹೆಲ್ಪ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಶೋಕ್ ಸರ್, ನೀವು ತುಂಬಾ ಅದ್ಭುತವಾಗಿ ನನ್ನನ್ನ ತಮ್ಮನ ತರ ನೋಡ್ಕೊಂಡು ಹಿಂಗೆಲ್ಲ ಹಂಗೆ ಅಂತ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರನ್ನು ಮಾಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್.